ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ. ಇವತ್ತು ಒಂದು ಪ್ಲೇಸಿಗೆ ಹೋಗೊಂಬರ್ರಿ. ಯಾವ ಪ್ಲೇಸ್ ಅಂತಂದ್ರೆ ಬೈಲಹೊಂಗಲ ಹತ್ತಿರ ಇರುವಂಥ ಸೊಗಲ ಸೋಮೇಶ್ವರದ ದೇವಸ್ಥಾನಕ್ಕೆ ಹೋಗೊಂಬರ್ರಿ. ಹಂಗೆ ಹುಬ್ಳಿಲಿಂತ್ರ ಬಿಟ್ಟಾದ್ಮೇಲೆ ಧಾರವಾಡ ಹೋದಾದ್ಮೇಲೆ ಸ್ವಲ್ಪ ಬೈಲಹೊಂಗಲ ಬಂತು. ಆಮ್ಯಾಗ ಬೈಲಹೊಂಗಲದಿಂದ ಹೊಂಟೇನು ನೋಡ್ರಿ. ಸೈಡ್ ವ್ಯೂ ಮಾತ್ರ ಮಸ್ತ್ ಇತ್ತು. ಇಲ್ಲಿ ಸೊಗಲ ಸೋಮೇಶ್ವರಂದ ಹಿಸ್ಟ್ರಿ ಏನಂತಂದ್ರೆ, ಶಿವ ಮತ್ತು ಪಾರ್ವತಿ ಮದುವೆ ಆಗಿದ್ದ ಸ್ಥಳ ನೋಡ್ರಿ. ಇದು ಫುಲ್ಲು ಗುಡ್ಡಗಾಡ ಐತೆ ನೋಡ್ರಿ. ಗುಡ್ಡದ ಮ್ಯಾಗ ಹತ್ತಿ ಹೋಗ್ಬೇಕು. ಈಗ ಆಲ್ರೆಡಿ ಇನ್ನೊಂದು 5 ನಿಮಿಷನಾಗ ಅಂದ್ರೆ ಮುಟ್ತೇವೆ ನಾವು ಗುಡಿ. ಈಗ ನೋಡ್ರಿ ಸೊಗಲ ಸೋಮೇಶ್ವರ ದೇವಸ್ಥಾನಕ್ಕೆ ಮುಟ್ಟಿದ್ವಿ. ಇನ್ನು ಮ್ಯಾಗ ನಾವು ಮೆಟ್ಲ ಹತ್ತಾಕ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಏನಂತಂದ್ರಿ, ಇಲ್ಲಿ ಇನ್ನು ಮ್ಯಾಗ ಮದುವೆ ಆಗೋರು ಬಂದು ಇಲ್ಲಿ ಕಂಕಣ ಕಡಿಸ್ಕೊಂಡು ಹೋದ್ರೆ ಭಾಳ ಚಲೋ ಆಗ್ತದೆ ಅಂತೇಳಿ ಭಾಳ ಮಂದಿ ಭಕ್ತಾದಿಗಳು ಬಂದು ಕಂಕಣ ಕಡಿಸ್ಕೊಂಡು ಹೋಗ್ತಾರೆ. ಇವತ್ತೇ ಬೇಕಂತ ಬಂದು ಕಟ್ಟಿಸ್ಕೊಂಡು ಹೋಗ್ಬೋದು. ಆಮ್ಯಾಗ ಉಳ್ಕಿದ ದಿನಾನು ಕಟ್ಟಿಸ್ಕೊಂಡು ಹೋಗ್ತಿರ್ತಾರೆ. ಆಮ್ಯಾಗ ಕಂಕಣ ಕಟ್ಟಿಸ್ಕೊಂಡು ಹೋಗಿ ಆದ್ಮ್ಯಾಗ ರೀ ಅದೇನೋ ಬಂದೇನೋ ರಿಟರ್ನ್ ಏನೋ ಹರಕೆ ತೀರಿಸ್ಬೇಕಂದ್ರೆ. ಆಮೇಲೆ ಇಲ್ಲಿ ಹಿಸ್ಟ್ರಿ ಹೇಳ್ತೇನೆ ಬರ್ರಿ ನಿಮ್ಗೆ. ಈ ದೇವಾಲಯವನ್ನು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಸ್ಥಾಪಿಸಲಾಗಿದೆ. ಚಾಲುಕ್ಯರದ್ರಿ ಒಂದು ಶಾಸನದ ಪ್ರಕಾರ ಏನಂತಂದ್ರೆ, ಮಾಲಿ ಮತ್ತು ಸುಮಾಲಿ ಅಂತಂತೇಳಿ ಇಬ್ರು ಅನುಚರರು ಇದ್ರಂತ್ರಿ ರಾವಣಂದ. ಅವ್ರು ಬಂದ್ರಿ ಇಲ್ಲೇ ಸೋಮೇಶ್ವರನ ಶಿವಲಿಂಗವನ್ನು ಸ್ಥಾಪನಾ ಮಾಡಾರಂತ್ರಿ ಇಲ್ಲೇ ಅಂಥೇಳಿ ಹೇಳ್ತಾರಂತ್ರಿ. ಆಮ್ಯಾಗ ಈ ಫಸ್ಟಿಗೆ ಇದಕ್ಕೆ ಹೆಸರು ಏನಿತ್ತಂತಂದ್ರೆ ಸುಮಾಲಿ ಅಂಥೇಳಿ ಹೆಸರಿತ್ತಂತ್ರಿ. ಆಮ್ಯಾಗ ಅಲ್ಲಿ ನೋಡಿದ್ರಲ್ಲ ಸ್ತಬ್ಧತೆ ಚಿತ್ರಗಳು ಎಷ್ಟು ಚಂದಿದ್ದು ಶಿವ ಮತ್ತು ಪಾರ್ವತಿದ್ರಿ. ಇದು ಏನಿಲ್ಲ ಅಂದ್ರೆ ಸ್ಟ್ಯಾಚ್ಯೂ ಒಂದು 25 ಅಡಿದಿತ್ತು ನೋಡ್ರಿ. ಅದು ಬರೀ ಹಂಗೆ ಮುಂದ್ಕತ ಹೋಗೋಣಂತ ಹೇಳ್ತೀನಿ. ಸುಗೋಲ ಎನ್ನೋ ಒಬ್ಬರ ಮುನಿ ಇದ್ರಂತ್ರಿ. ಅವ್ರು ಇಲ್ಲೇ ತಪಸ್ಸನ್ನು ಆಚರಿಸಿದ್ರಂತ್ರಿ. ಇಲ್ಲಿ ಕಠಿಣ ತಪಸ್ಸು ಮಾಡಿದ್ರಂತ್ರಿ. ಇದಕ್ಕೆ ಸೊಗಲ ಅಂತೇಳಿ ಹೆಸರು ಬಂತಂತ್ರಿ. ಆಮ್ಯಾಗ ಇದಕ್ಕೆ ಸೊಗಲ ಸೋಮೇಶ್ವರ ಅಂತಂತೇಳಿ ಹೆಸರು ಪ್ರಸಿದ್ಧಿ ಹಾಕೋಂತ ಹೋಯ್ತು ನೋಡ್ರಿ. ಇಲ್ಲಿ ಮತ್ತೊಂದು ಏನಂತಂದ್ರಿ, ಇಲ್ಲಿ ಶಿವ ಮತ್ತು ಪಾರ್ವತಿ ಅದಾಳಲ್ರಿ. ಪಾರ್ವತಿಯರು ಭಾಳ ಕಠಿಣ ತಪಸ್ಸು ಮಾಡಿ ಶಿವನ ಒಲಿಸ್ಕೊಂಡು ಇಲ್ಲೇ ಮದುವೆ ಆದ್ಲಂತ್ರಿ. ಬರೀ ಹಂಗೆ ಈಗ ಸೊಗಲ ಸೋಮೇಶ್ವರದ ಗುಡಿ ಒಳಗೆ ಹೋಗೋಣಂತ. ಹೋಗಿ ಆದ್ಮ್ಯಾಗ ನೋಡ್ರಿ ಗುಡಿ ಮಾತ್ರ ಭಾಳ ಹಳೆ ಗುಡಿ ಐತ್ರಿ. ಫುಲ್ ಕಲ್ಲಿನ ಗುಡಿ. ಒಳಗೆ ಹೋದ್ಕೂಳೆ ಫುಲ್ ತಂಪಿತ್ತು. ಹಂಗೆ ಬಿಡ್ರಿ ಒಂದು ಸ್ವಲ್ಪ ಗರ್ಭ ಗುಡಿ ಕಡೆ ಮುಂದೆ ಬಿಡ್ರಿ, ಒಳಗೆ ಬಿಡಲಿಲ್ಲ ನಮಗೆ. ಹಂಗೆ ಮುಂದೆ ಹೋಗಿ ಸ್ವಲ್ಪ ಮಾಲಿ ಹಣಕ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ಹಂಗೆ ಹೊರಗೆ ಬಂದ್ವಿ ರೀ. ಹಂಗೆ ಹೊರಗೆ ನೋಡ್ರಿ ಭಕ್ತಾದಿಗಳಂಕರ ಭಾಳ ಇದು ಜನಜಂಗುಳಿ ನೋಡ್ರಿ. ಭಾಳ ರಶ್ ಇತ್ತು ಹೇಳ್ತೀನಿ ನಿಮ್ಗೆ. ಎಸ್ಪೆಷಲಿ ಇಲ್ಲೇ ಕಂಕಣ ಕಟ್ಸ್ಕೊಂತಾರಂತ್ರಿ. ಭಾಳ ಚಲೋ ಅಂತ. ಆಮೇಲೆ ಉಳಿದಿಂದಾಗೂ ಕಂಕಣ ಕಟ್ತಾರಂತ. ಹೋಗಿ ಬರ್ಬೋದು ರೀ. ಬಸ್ ಫೆಸಿಲಿಟೀಸ್ ಅದಾವು. ಬಟ್ ಸಂಜೆ ಮ್ಯಾಗ 6 ಗಂಟೆ ಮ್ಯಾಗ ಏನೋ ಇಲ್ಲಂತ್ರಿ ಇಲ್ಲೇನೋ ಬಸ್ ಫೆಸಿಲಿಟೀಸ್. ಆಮೇಲೆ ಹಂಗೆ ಒಂದು ಸ್ವಲ್ಪ ತೊಳಗೆ ಬಂದ್ವಿ ರೀ. ಇಲ್ಲೇ ಒಡಪ್ ಹೇಳಾತಿದ್ರು ನೋಡ್ರಿ ತೇರ್ ಮುಂದೆ. ಹಂಗೆ ನೋಡ್ಕೊಂತ ನಿಂತು ಭಾಳ ಚಂದ ಹೇಳ್ತಾರೆ ಕೇಳ್ರಿ ನೀವು. ಆಚರಣೆಯಾಗಲಿ. ಇದು ಅಲ್ಲದೆ ರಾಮನ ಹಬ್ಬವನ್ನು ಗಂಡಸರು ಮಾತ್ರ ಆಚರಣೆ ಮಾಡಲಿ. ರಾಮನ ಹಬ್ಬವನ್ನು ಗಂಡಸರೇ ಮಾತ್ರ ಮಾಡಲಿ ಎಂದು ಆಚರಿಸಿದ ಹೊರತು ಈ ಭೂಲೋಕದಲ್ಲಿ ರಾಮನ ಹಬ್ಬವು ಪ್ರಾರಂಭವಾಯಿತು. ನೋಡ್ರಿ ಇದಕ್ಕೆ ಶಸ್ತ್ರ ಹಾಕೋದನ್ನ ಅಂತಾರ್ರಿ. ಅಲ್ಲಿ ಒಬ್ಬ ಹೆಣ್ಮಗಳು ಶಸ್ತ್ರ ಹಾಕಿಸ್ಕೊಳ್ತಾಳೆ ನೋಡ್ರಿ. ಏನೂ ಆಗಂಗಿಲ್ಲ ರೀ. ಹಾಕಿಸ್ಕೊಂಡಾದ್ಮ್ಯಾಗ ಅದನ್ನು ವಿಭೂತಿ ಹಚ್ತಾರೆ ಕಾಣ್ತೈತ್ರಿ. ಅದಕ್ಕೆ ವಿಭೂತಿ ಹಚ್ಚಾದ್ಮೇಲೆ ಭಕ್ತಿಯಿಂದ ಹಾಕಿಸ್ಕೊಂಡ್ರಿ ಏನೂ ಆಗಂಗಿಲ್ಲ ನೋಡ್ರಿ. ದೇವ್ರ ಮಹಿಮೇನ ಅನ್ಬೋದು ನಿಮಗೆ ಎಲ್ಲರಿಗೂ ಹೇಳ್ಬೇಕಂತ. ಇದೊಂದು ಸಣ್ಣ ಕ್ಲಿಪ್ಪಿಂಗ್ ನಿಮಗೆ ನಮ್ಮೆಲ್ಲ ಮುದ್ದು ವೀಕ್ಷಕ ತೋರಿಸ್ಬೇಕನ್ನಿಸ್ತ್ರಿ. ಅದಕ್ಕೆ ಇದನ್ನು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ ನಾನು ನೋಡ್ರಿ. ಇದನ್ನು ಹಂಗೆ ಮತ್ತು ತೇರ್ನ ಎಲ್ಲರೂ ಭಕ್ತಾದಿಗಳು ಹೇಳ್ಕೊಂಡು ತೊಗೊಂಡು ಹೋಗ್ತಾರೆ ಆ ಸೈಡ್. ಇದನ್ನು ಈ ಸೈಡ್ ಗುಡಿ ಕಡೆ ತೊಗೊಂಬಂದಿದ್ದು ರೀ. ಇದೆಲ್ಲರೂ ವಿಸಿಟ್ ಮಾಡಬೇಕಾದಂಥ ಕ್ಷೇತ್ರ ರೀ. ಅದ್ರ ಭಾಳ ಚಂದ ಐತಿ. ಆಮ್ಯಾಗ ಇಲ್ಲಿ ನೇಚರ್ನ ಇಷ್ಟು ಚಲೋ ಐತಲ್ರಿ, ಅಷ್ಟು ಚಲೋ ಐತಿ. ಆಮ್ಯಾಗ ಇಲ್ಲಿ ವಾಟರ್ ಫಾಲ್ಸ್ ಬೀಳ್ತೈತ್ರಿ. ಇಲ್ಲಿ ಅಲ್ಲೇ ಗುಡಿ ಮೇಲೆ
ಅಲ್ಲಿ ಒಂದು ಸ್ವಲ್ಪ ಕುಂಡ ಟೈಪ್ ಐತ್ರಿ, ಅಲ್ಲೂ ಬೀಳ್ತೈತೆ ರೀ. ಆಮ್ಯಾಗ ಅದು ಈಗ ಒಂದು ಸ್ವಲ್ಪ ಮಳೆ ಕಮ್ಮಿ ಐತಲ್ಲ, ಅಲ್ಲಿ ಅಷ್ಟೇ ಬೀಳತ್ತೈತೆ ರೀ. ಆಮ್ಯಾಗ ಇಲ್ಲಿ ತಳಗೂ ಬೀಳತ್ತೈತೆ ರೀ, ಇಲ್ಲ ಅನ್ನಂಗಿಲ್ಲ. ಇಲ್ಲ ಏನು ತೋರಿಸಿದೆ ನೋಡ್ರಿ ಪೌಂಡ್ ಟೈಪ್ ಅದು, ಅಲ್ಲೂ ಬೀಳ್ತೈತಿ. ಬಟ್ ಏನು ಹೇಳ್ರಿ, ಸ್ವಲ್ಪ ಸ್ಲೋ ಆಗಿ ಬೀಳತ್ತೈತೆ ಅದು. ಯಾಕಂದ್ರೆ ಈಗ ಒಂದು ಸ್ವಲ್ಪ ಮಳೆ ಇಲ್ಲಿ ನೋಡ್ರಿ, ಬ್ಯಾಸ್ಗಿಗಾಲ ಅದಕ್ಕಂತಂತ ಹೇಳಿ. ಮತ್ತೇನಿಲ್ಲ ನೋಡ್ರಿ ಎಷ್ಟು ಚಂದ ಐತಲ್ಲ, ಭಾಳ ಮಸ್ತ್ ಐತೆ ನೋಡ್ರಿ ಎಷ್ಟು ಚಂದ ಐತಲ್ಲ ರೀ ನೇಚರ್. ಆಮೇಲೆ ನಿಮಗೆ ಇಲ್ಲಿ ದೊಡ್ಡ ಸ್ಕ್ರೀನ್ ಒಳಗೆ ಹಾಕಿದ್ರಿ, ಇದು ಎಷ್ಟು ದೊಡ್ಡ ಹುಡುಗ ಮ್ಯಾಗ ಐತೆ ಅಂತೇಳಿ ತೋರಿಸ್ಬೇಕಿತ್ತು. ಅದಕ್ಕೆ ಈ ಸ್ಕ್ರೀನ್ದ ಇನ್ನೊಂದು ಸ್ವಲ್ಪ ವಿಡಿಯೋ ತೊಗೊಂಡೆ, ನೋಡಿದ್ರಲ್ಲ ರೀ ಎಷ್ಟು ದೊಡ್ಡ ಗುಡಿ ಐತಿ ಅಂತೇಳಿ. ಆಮೇಲೆ ಇಲ್ಲಿ ಮೇಲೆ ಬಂದ ಕೂಡಲೇ ಈರಣ್ಣನ ಗುಡಿ ಐತ್ರಿ, ಅಲ್ಲೂ ಹೋಗಿ ಒಂದು ಸ್ವಲ್ಪ ದರ್ಶನ ಮಾಡ್ಕೊಂಡ್ರೆ, ಅದು ಹಳೆ ಗುಡಿ ರೀ, ಭಾಳ ಚಂದ ಇತ್ತು ನೋಡಕ್ಕೆ ಮಾತ್ರ. ಹಂಗೆ ಬಂದ್ವಿ ರೀ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಜಾಗ ಹಿಡ್ಕೊಂಡು ಕುಂತ್ವಿ. ರಾತ್ರಿ 9:30ಗೆ ಶಿವ ಪಾರ್ವತಿ ಅಕ್ಕಿ ಕಾಳು ಅಂತಂದ್ರಿ, ಬಾಸಿಂಗ ಬಂದು ರೀ, ಸೀರೆ ಬಂದು, ಅಕ್ಕಿ ಗುಡಿ ಬಂತು. ಆಮ್ಯಾಗ ಭಾಳ ಸಾಮಾನು ಬಂದು ರೀ, ಶಿವ ಪಾರ್ವತಿ ಮದ್ವೆ ಸಾಮಾನು ನೋಡ್ರಿ. ಬಾಸಿಂಗ ಕಟ್ಕೊಂಡು ಎಷ್ಟು ಚಂದ ಕಾಣತ್ತಾರ ಅಂದ್ರೆ ಶಿವ ಪಾರ್ವತಿ ಭಾಳ ಚಂದ ಕಾಣತ್ತಾರೆ ನೋಡ್ರಿ, ಎಷ್ಟು ಚಂದ ಕಾಣತ್ತಾರ ಅಂತ ಹೇಳಿ. ಆದ್ರೆ ರೀ ಅಕ್ಕಿ ಕಾಳು ಬಿದ್ದಾದ್ಮ್ಯಾಗ ಗದ್ಲನ ಇತ್ತು ರೀ, ನುಗ್ಗಲು ರೀಪ. ಹೆಂಗೆ ಹೊರಗೆ ಬಂದ್ವಿ ಅನ್ನೋದು ಅದು ನಮಗೆ ಗೊತ್ತೈತಿ. ಭಾಳ ರಶ್ ಇತ್ತು ನೋಡ್ರಿ, ಭಾಳ ರಶ್. ಭಕ್ತಾದಿಗಳು ಹಂಗೆ ಬಂದ್ರು ನೋಡ್ರಿ. ವರ್ಷ ಏನೋ 12 ಗಂಟೆಗೆ ಆಗ್ತಿತ್ತಂತ್ರಿ ಅಕ್ಕಿ ಕಾಳು. ಈ ಒಂದು ಸ್ವಲ್ಪ ವರ್ಷದಿಂದ ಸ್ವಲ್ಪ ಜಲ್ದಿ ಮಾಡತ್ತಾರಂತ್ರಿ, 9:30ಗೆ. ಎಲ್ಲರೂ ಹೋಗ್ಬರ್ರಿ. ಆಮ್ಯಾಗ ನಾನು ತಳಗೆ ಬರೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ಯಾಕಂದ್ರೆ ಭಾಳ ರಶ್ ಐತ್ರಿ. ಪ್ಲೀಸ್ ನನ್ನ ಚಾನಲ್ ಎಲ್ಲರೂ ಲೈಕು, ಸಬ್ಸ್ಕ್ರೈಬು, ಶೇರು, ಕಮೆಂಟ್ ಮಾಡೋದು ಮಾತ್ರ ಮರೆಯಬೇಡ್ರಿ. ಬಾಯ್. ಇಂಥ ಭಾಳ ಹಲವಾರು ವೀಡಿಯೋಗಳನ್ನ ನಮ್ಮೆಲ್ಲ ಮುದ್ದು ವೀಕ್ಷಕರಿಗೆ ತೊಗೊಂಬರ್ತೀನಿ ಅಂತ ಹೇಳ್ಕೊತೀವಿ. ವ್ಲಾಗ್ ಇಲ್ಲೇ ಮುಗಿಸ್ತೀನಿ ರೀ. ಬಾಯ್.